जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्मचैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣ ಅರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 8 ಜೂನ್ ಶ್ರೀ ಮಹಾರಾಜರ ಪ್ರವಚನ, ವಿಷಯದ ಒಲವನ್ನು ಭಗವಂತನ ಕಡೆಗೆ ಹಚ್ಚಬೇಕು. ವಿಷಯದ ಒಲವು ಅಂದರೆ ಏನಪ್ಪ? ಇಚ್ಛೆ, ಆಸೆ, ಬಯಕೆ, ಡಿಸೈರ್ಸ್ ಅವರ ಒಂದು ಒಲವು ಮೀನ್ಸ್ ಆಸಕ್ತಿ ಅಥವಾ ದಟ್ ಕೈಂಡ್ ಆಫ್ ಇದು ವಸ್ತು ನನಗೆ ಬೇಕು ಅಂತ ಬಹಳ ಅಭಿರುಚಿ ಇರುವುದು. ಅದೆಲ್ಲಿದೆ? ವಿಷಯದ ಒಲವನ್ನು. ವಿಷಯ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಪ್ರಕಾರದ ವಿಷಯಗಳು ಉಂಟು. ಆ ಶಬ್ದ, ಸ್ಪರ್ಶ, ರೂಪರಸ, ಗಂಧ ವಿಷಯಗಳು ಇಂದ್ರಿಯ ಜೊತೆ ಸೇರಿಕೊಂಡು ಹೊರಗಡೆ ಜಗತ್ತನ್ನು ಅನುಭವಿಸಿ ಕೆಟ್ಟದಿರ್ಬೋದು ಭೋಗ ಮಾಡೋದು, ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು. ಕಣ್ಣುಗಳು ನೋಡುತ್ತೆ, ಅದು ಒಳ್ಳೆಯದು ನೋಡ್ಬೋದು ಕೆಟ್ಟದ್ದು ನೋಡ್ಬೋದು. ಕಿವಿಗಳು ಕೇಳಿಸ್ಕೊಳುತ್ತೆ, ಒಳ್ಳೆಯದು ಕೇಳಿಸ್ಕೋಬೋದು ಕೆಟ್ಟದ್ದು ಕೇಳಿಸ್ಕೋಬೋದು. ಆ ವಿಷಯದ ಒಲವು ಇವತ್ತು ನಮಗೇನಿದೆಯೋ ಪ್ರಪಂಚದಲ್ಲಿ, ವಿ ಆರ್ ಕಾನ್ಸ್ಟೆಂಟ್ಲಿ ದ ಮೈಂಡ್ ಈಸ್ ಗೋಯಿಂಗ್ ಔಟ್ಸೈಡ್ ಟು ಲಿಸನ್, ಟು ಸಿ, ಟು ಸ್ಪರ್ಶ, ನಾಲಿಗೆ ಚಪಲ, ಬಾಯಿ ಚಾಪಲ್ಯ, ಮಾತಾಡಬೇಕು, ತಿನ್ನಬೇಕು. ಸೊ ಆಲ್ ದೀಸ್ ವಾಟ್ एवर डिज़ायर्स आर देयर, अभिरुचि है, उसको कहाँ घुमाना है? अभिरुचि एक ही है, फिर वो प्रपंच में हो चाहे परमार्थ में हो, उसको अभी कहाँ से विषय से निकाल कर कहाँ डालना है? भगवान जी के पास डालना है, लगाना है उसको. ऐसा श्री महाराज आज हमें बोध करते हैं. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಪ್ರಪಂಚದಲ್ಲಿ ನಾವು ಯಾವುದಕ್ಕೆ ವಿಶ್ವಾಸ ಅನ್ನುತ್ತೇವೆಯೋ ಅದಕ್ಕೆ ಪರಮಾರ್ಥದಲ್ಲಿ ಶ್ರದ್ಧೆ ಅನ್ನುತ್ತಾರೆ. ಪ್ರಪಂಚದಲ್ಲಿ ನಾವು ಹೇಳ್ತೀವಿ ಪರಸ್ಪರವಾಗಿ, ನನಗೆ ಅವ್ರ ಮೇಲೆ ವಿಶ್ವಾಸ ಉಂಟು ಅಂತ, ಐ ಬಿಲೀವ್ ಹಿಮ್ ಅಂತ. ಅದಕ್ಕೆ ಪರಮಾರ್ಥದಲ್ಲಿ ಏನಂತಾರೆ? ಶ್ರದ್ಧಾ. ಯಾಕೆಂದರೆ ಆ ಪ್ರಾಪಂಚಿಕ ಸ್ಥರ ಬೇರೆ ಇರುತ್ತೆ, ಚೇತನಾ ಸ್ಥರ ಬೇರೆ ಇರುತ್ತೆ. परमार्थದಲ್ಲಿ ನಮ್ಮ ಮನಸ್ಸಿನ ಆ स्तर ಏನಿರುತ್ತೋ चेतना का स्तर अलग होता है. इसके लिए शब्दों का प्रयोग भी अलग अलग किया जाता है सामान्य रीति से समझने के लिए. और अब तुम परमार्थ में आकर एक मुमुक्षु हो या जिज्ञासु हो या साधक हो, उस रीति से समझाने के लिए शब्दों का इस्तेमाल करते हैं. ನ್ಯೂನ್ಯತೆಯು ಪ್ರಪಂಚದ ಸ್ವರೂಪವೇ ಆಗಿರುವುದರಿಂದ ಅದು ಪೂರ್ಣವಾಯಿತೆಂದು ಎಂದೂ ಆಗುವುದಿಲ್ಲ. ನ್ಯೂನ್ಯತಾ ಮೀನ್ಸ್ ಇಟ್ ಈಸ್ ಆಲ್ವೇಸ್ ಇನ್ಕಂಪ್ಲೀಟ್. ಪ್ರಪಂಚ ಯಾವತ್ತೂ ಪೂರ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ್ದಾರು ನೋಡ್ಕೊಂಬರ್ರಿ, ನಂದೇನು ನಿಮ್ಮದೇನು ಎಲ್ಲರದೇನು. ಸಂತರು ಸತ್ಪುರುಷರು ತೋರಿಸ್ತಾರೆ ನಮಗೆ ಅವ್ರ ಪ್ರಪಂಚವನ್ನು ಮಾಡಿ, ನೋಡಿ ಇದು ಅಪೂರ್ಣ ಇದೆಯಪ್ಪ. ಅವ್ರ ಭಕ್ತಿ ಜ್ಞಾನ ಆಯಿತು, ವೈರಾಗ್ಯ ಆಯಿತು. ಅದು ಪ್ರಪಂಚದಲ್ಲಿ ಏನಿತ್ತು? ಒಂದು ವಸ್ತು ಇದೆ, ಇನ್ನೊಂದು ವಸ್ತು ಇಲ್ಲ. ತುಕಾರಾಮ್ ಮಹಾರಾಜರು ಮೊದಲನೇ ಹೆಂಡತಿ ಹೋಗ್ಬಿಡ್ತಾಳೆ, ಮಗು ಹೋಗ್ಬಿಡತ್ತೆ ಪ್ರಪಂಚದಲ್ಲಿ. ಮತ್ತು 2ನೇ ಮದುವೆ ಆಗ್ತಾಳೆ. 2ನೇ ಹೆಂಡತಿ ಏನಿರ್ತಾಳೆ ಭಾಳ ಶ್ರೀಮಂತ ಮನೆಯಿಂದ ಇರ್ತಾಳೆ, ಆದರೆ ಭಾಳ ಸಿಟ್ಟು ಮಾಡ್ತಿರ್ತಾಳೆ, ಆದರೆ ಭಾಳ ಒಳ್ಳೆಯವಳು ಇರ್ತಾಳೆ. ತುಕಾರಾಮ್ ಮಹಾರಾಜರಿಗೆ ಇವೆಲ್ಲ ಏನೂ ಬೇಕಾಗಿಲ್ಲ. ಸೊ ಪ್ರಪಂಚದಲ್ಲಿ ಏನಿರುತ್ತಪ್ಪ, ಇಟ್ ಈಸ್ ಆಲ್ವೇಸ್ ಅಪೂರ್ಣ. ನೀವು ಏನೇ ಹಾಕಿ ಫಿಟ್ಟಿಂಗ್ ಮಾಡಿ ಫಿಲ್ ಮಾಡಿದ್ರೂ ಕೂಡ ಅದು ತುಂಬಲಾರ್ದಂಥದ್ದು ಬಕೆಟ್ ಇದ್ದಂಗೆ ಪ್ರಪಂಚ. ಸಮಾಧಾನ ಮಾತ್ರ ಪೂರ್ಣತ್ವದ ಸ್ವಭಾವವಾಗಿರುತ್ತೆ. ಸಮಾಧಾನ ಏನಿದೆ, ಸಮಾಧಾನ ಮೀನ್ಸ್ ದ ಪೀಸ್. ಇಟ್ ಈಸ್ ಆಲ್ವೇಸ್ ನ್ಯಾಚುರಲ್, ಹೊರಗಡೆಯಿಂದ ಎಲ್ಲಿಂದನೂ ತರಂಗಿಲ್ಲ ಆ ಪೀಸ್ನ. ಅದು ಪೂರ್ಣತ್ವದ ಸ್ವಭಾವವೇ ಆಗಿರುತ್ತದೆ. ನಿಷ್ಕಾಮ ಕರ್ಮ ಮಾಡುವುದರಿಂದ ನಿಜವಾದ ಸಾತ್ವಿಕತೆ ನಿರ್ಮಾಣವಾಗುತ್ತದೆ ಹಾಗೂ ಕೊನೆಗೆ ನಿಷ್ಕಾಮ ಕರ್ಮ ಮಾಡುವುದರಿಂದ ನಿಜವಾದ ಸಾತ್ವಿಕತೆ ನಿರ್ಮಾಣವಾಗುತ್ತದೆ ಹಾಗೂ ಕೊನೆಗೆ ಆತ್ಮಸಮರ್ಪಣದ ಪೂರ್ಣಾಹುತಿ ಕೊಡಲ್ಪಟ್ಟುತ್ತದೆ. ನಿಷ್ಕಾಮ ಕರ್ಮ, ನಿಷ್ಕಾಮ ಮೀನ್ಸ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಡೂಯಿಂಗ್ ದ ಆ್ಯಕ್ಷನ್ಸ್ ಆರ್ ದ ವರ್ಕ್ ವಾಟ್ ಎವರ್ ವಿ ಡೂ, ಅದು ನಿಜವಾದ ಸಾತ್ವಿಕತೆ. ಇನ್ನೊಬ್ಬರಿಂದ ಯಾವ ಥರವಾದ ಅಪೇಕ್ಷೆ ಇಲ್ಲ. ಅವ್ರು ಹೇಳಿದ್ರೇನು, ಬಂದ್ರೇನು, ಬಿಟ್ರೇನು, ಮಾತಾಡ್ಸಿದ್ರೇನು, ಮಾತಾಡಿಸ್ಲಿಲ್ಲ ಅಂದರೆ ಏನು. ಆದರೆ ನಾವು ಅಲ್ಲಿ ಅಪೇಕ್ಷೆ ಮಾಡಬಾರ್ದು. ನಾವು ಅವರನ್ನು ಹೇಟ್ ಮಾಡೋದು ಅಂತಲ್ಲ. ಅಪೇಕ್ಷೆ ಅಂದರೆ ಯಾವ ಥರ ರೀತಿಯಲ್ಲೂ ಅಪೇಕ್ಷೆ ಮಾಡಬಾರ್ದು. ಅದು ಸಾತ್ವಿಕತೆಗೆ ಹೋಗಿ ಕಡೆಗೆ ಅದ್ರದ್ದು ಏನಾಗುತ್ತೆ, ನಾನು ಆತ್ಮಸಮರ್ಪಣೆ ಅಂದರೆ ಅಪ್ಪ ಭಗವಂತ ಎಲ್ಲ ನಿನ್ನಿಂದ ಇಚ್ಛೆಯಿಂದ ನಡೀತಾ ಇದೆ, ಇವತ್ತು ಏನಾಗುತ್ತೋ ಎಲ್ಲ ನಿನ್ನ ಇಚ್ಛೆಯಿಂದ. ಆತ್ಮಸಮರ್ಪಣೆ ಅಂದರೆ ಸರೆಂಡರಿಂಗ್ ಭಾವನೆ ಉದ್ಭವ ಆಗುತ್ತೆ. ಪೂರ್ಣಾಹುತಿ ಕೊಡ್ತೀವಿ ನಾವು, ಅವಾಗ ಅಲ್ಲಿ ತನಕ ಕೊಡ್ಲಿಕ್ಕೆ ಆಗೋದಿಲ್ಲ.
ಈ ರೀತಿ ಸರ್ವಸ್ವ ಸಮರ್ಪಣ ಮಾಡುವುದಕ್ಕೆ ಯಜ್ಞ ಅನ್ನುತ್ತಾರೆ. ಇಲ್ಲಿ ಎಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಿರೋದು. ಹಾಗಾಗಿ ಇಲ್ಲಿ ಬಾಹ್ಯ ಕ್ರಿಯೆಗೆ ಏನಿದೆಯೋ ಮಹತ್ವಕ್ಕಿಂತ ಹೆಚ್ಚಾಗಿ ಆಂತರಿಕ ಕ್ರಿಯೆಗೆ, ಅಂದರೆ ಈ ಯಜ್ಞ ಏನಂತಾರೋ, ಯಜ್ಞದಲ್ಲಿ ಬಾಹ್ಯವಾಗಿ ನಾವು ಹವಿಸ್ ಕೊಡ್ತೀವಿ. ಆ ಹವಿಸ್ ಏನು ಕೊಡ್ತೀವೋ, ಇಲ್ಲಿ ಏನು ಹವಿಸ್ ಕೊಡಬೇಕಾಗಿದೆ ನಾವು ಒಳಗೆ ಆಂತರಿಕ ಯಜ್ಞ ಮಾಡೋದ್ರಲ್ಲಿ ನಮ್ಮ ಅಹಂಕಾರದ ಆಹುತಿ, ದೋಷಗಳ ಆಹುತಿ, ಅವಗುಣಗಳ ಆಹುತಿ, ನಮ್ಮ ಅಹಂಕಾರನೇ ದೇಹಾಭಿಮಾನದ ಆಹುತಿ, ಇವೆಲ್ಲ ಅಹಂಕಾರ ನಾನಾ ರೂಪದ ಕ್ರೋಧದ ಆಹುತಿ, ವಿಕಾರಗಳ ಆಹುತಿ, ಇವೆಲ್ಲ ಕೊಡುವುದಕ್ಕೆ, ಅದಕ್ಕೆ ಆತ್ಮಸಮರ್ಪಣ, ಅದಕ್ಕೆ ನಾವು ಏನಂತೀವಿ ಯಜ್ಞ. ಇಂಥ ರೀತಿಯಲ್ಲಿ ಮಾಡಿದ್ದಕ್ಕೆ ಯಜ್ಞ ಅನ್ನುತ್ತಾರೆ. ತ್ಯಾಗ ಹಾಗೂ ಭಗವತ್ ಸ್ಮರಣೆಯ ನಿಜವಾದ ಯಜ್ಞದ ತಾತ್ಪರ್ಯವಾಗಿರುತ್ತದೆ. ತ್ಯಾಗ ಹಾಗೂ ಯಜ್ಞದ ತಾತ್ಪರ್ಯ ಏನಪ್ಪ, ವಾಟ್ ಈಸ್ ದ ಉದ್ದೇಶ ನಾವು ಮಾಡೋದಕ್ಕೆ ಏನು? ತ್ಯಾಗ ಹಾಗೂ ಭಗವತ್ ಸ್ಮರಣೆ. ಇವೆಲ್ಲ ತ್ಯಾಗ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಭಗವಂತನ ಸ್ಮರಣೆ ಶುರುವಾಗತ್ತಲ್ಲಿ. ಬಾಹ್ಯವಾಗಿ ಏನೇನು ಕ್ರಿಯೆ ಮಾಡ್ತೀವೋ, ಅನುಷ್ಠಾನ, ಜಪ, ಯಜ್ಞ, ಇವೆಲ್ಲೂ ಆಂತರಿಕ ಶುದ್ಧತೆಗೆ ಮಾಡ್ತಿರೋದು. ಆದರೆ ಮರ್ತೋಗ್ಬಿಡ್ತೀವಿ, ಅದು ಇದು ಮಾಡ್ತಿರೋದು ನಾವು ಆಂತರಿಕ ಶುದ್ಧತೆಗೆ ಅಂತ. ಪರಮಾರ್ಥ ಸಾಧಿಸಿತೆಂದರೆ ಸಾಧುವಿನ ದೇಹ ಪುಷ್ಟವಾಗುತ್ತದೆ. ಅವನೇನು ಪ್ರತಿನಿತ್ಯ ಹಾಲು ಕುಡಿಯುವ ನಿಯಮ ಮಾಡಿಕೊಳ್ಳಿರುತ್ತಾನೆಯೇ? ಛೇ, ಭಗವಂತನ ಆನಂದದಿಂದ ಅವನ ದೇಹವೂ ತುಂಬಿರುತ್ತದೆ. ಸಾಧು ಸಂತರಿಗೆ ನಾವು ನೋಡ್ತೀವಿ, ಎಂಥ ಒಂದು ಹೊಳಪಿದೆ ಅಥವಾ ಚಮಕಿದೆ ಅಥವಾ ದೇಹ ಪುಷ್ಟವಾಗಿದೆ ಅಂದರೆ ಅರ್ಥ ಏನೋ, ದಿವಸ ಹಾಲು ಕುಡಿತಿರ್ತಾರೆ, ಬಾದಾಮಿ ತಿಂತಿರ್ತಾರೆ ಅಂತ ಅರ್ಥನ ಅಲ್ಲ. ಅವರು ಭಗವಂತನ ಆನಂದದಿಂದ ಪರಿಪೂರ್ಣರಾಗಿರ್ತಾರೆ. ಹಾಗಾಗಿ ಆ ದೇಹ ಪುಷ್ಟ ಅಂದರೆ, ಇಲ್ಲಿ ಪುಷ್ಟ ಅಂದರೆ ಹಟ್ಟಕಟ್ಟ ಅಂತ ತಿಳ್ಕೊಬಾರ್ದು. ಆ ಆನಂದ ಭರಿತವಾಗಿರೋ ದೇಹ ಸದಾಕಾಲ ಇಟ್ ಈಸ್ ಆಲ್ವೇಸ್ ವೈಬ್ರೇಟಿಂಗ್, ಪಲ್ಸೇಟಿಂಗ್ ವಿತ್ ದ ಬ್ಲಿಸ್ ಆಫ್ ದ ಪರಮಾತ್ಮನ್. ಅದರದ್ದೊಂದು ತೇಜು ಹೊಳಪೇ ಬೇರೆ ಇರುತ್ತದೆ. ಸಾಮಾನ್ಯ ನಮಗೆ ಅದು ತಿಳಿಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ಆದರೆ ಸಾಧಕ ಅವಸ್ಥೆಯಲ್ಲಿ ಅವನ ದೇಹವು ಕಷ್ಟದಲ್ಲಿಯೇ ಇಡಲ್ಪಟ್ಟಲಾಗಿರುತ್ತದೆ. ಗುರುಗಳು ಹಲವಾರು ಚರಿತ್ರೆ, ನಾವು ಗುರುಗಳ ಚರಿತ್ರೆಯನ್ನು ಓದಿದ್ದೀವಿ. ಅದರಲ್ಲಿ ಅವರು ಎಷ್ಟು ಕಷ್ಟ ಕೊಡ್ತಾರೆ ಅಂದರೆ, ಸಾಧನಾ ಟೈಮ್ನಲ್ಲಿ ಆ ಏಕಾಂತದಲ್ಲಿ ಕಟ್ಟುನಿಟ್ಟು ಮಾಡಿ ಸಾಧನ ಮಾಡಿದಾಗ ಅವ್ರ ಶರೀರ ಬಹಳ ಏನಾಗೋಗಿರುತ್ತಪ್ಪ ಅಂದರೆ, ಬಹಳ ಕಷ್ಟದಲ್ಲಿ ಅಂದರೆ ಬಹಳ ಸಣ್ಣದಾಗೋಗೋದು, ಶರೀರ ಕ್ಷೀಣ ಆಗೋಗೋದು, ಇವೆಲ್ಲ ಸಾಧನಾ ಟೈಮ್ನಲ್ಲಿ ಆಗುತ್ತದೆ. ನಿಜ ಹೇಳಬೇಕೆಂದರೆ ಪರಮಾರ್ಥದ ಮನುಷ್ಯನು ದೈನ್ಯ ಭಾವನೆಯಲ್ಲಿ ಇರುವ ಕಾರಣವೇ ಇಲ್ಲ. ದೈನ್ಯ ಮೀನ್ಸ್ ವೆರಿ ಕ್ರೈಯಿಂಗ್ ಆ್ಯಂಡ್ ಫೀಲಿಂಗ್ ವೆರಿ ಪಿಟಿ ಫಾರ್ ಎವ್ರಿಥಿಂಗ್. ಅಯ್ಯೋ, ನನ್ನ ಜೀವನ ಹಿಂಗಾಗಿದೆ, ಹಂಗೆ ಇರೋದೇ ಇಲ್ಲ ಯಾವತ್ತೂ. ಯಾರು ಪರಮಾರ್ಥದಲ್ಲಿರ್ತಾನೋ. ಹಣವಿದ್ದರೆ ನಿತ್ಯ ಶ್ರೀಖಂಡ ಪೂರಿ ತಿನ್ನಲಿ, ಆದರೆ ನಾಳೆ ಉಪವಾಸ ಮಾಡಬೇಕಾಗಿ ಬಂದರೆ ಇಂದಿನ ಪಕ್ವಾನದ ನೆನಪು ಮಾತ್ರ ಮಾಡಬಾರದು. ನೆನೆ ಶ್ರೀಖಂಡ ಪೂರಿ ತಿಂದಿದ್ದೀರಿ, ಇವತ್ತೇನು ಮಾಡಲಿರಿ ಅಂತ ಅಳ್ತಾ ಗೋಳಾಡ್ತಾ ಕೂಡಬೇಡಪ್ಪ ಅಂತ ಸಾಧಕನಿಗೆ ಮಹಾರಾಜರು ಪ್ರೀತಿಯಿಂದ ಎಚ್ಚರಿಕೆ ಕೊಡ್ತಾರೆ. ಗೃಹಸ್ಥಾಶ್ರಮವು ಎಲ್ಲ ಆಶ್ರಮಗಳಲ್ಲಿ ಶ್ರೇಷ್ಠವಾದದೆಂದು ಹೇಳಲ್ಪಟ್ಟಿದೆ. ಯಾರಿಗೆ ತಮ್ಮ ಹಿತವನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆಯೂ ಇರುತ್ತದೆಯೋ ಅಂಥವರಿಗೆ ಗೃಹಸ್ಥಾಶ್ರಮದಂಥ ಆಶ್ರಮವಿಲ್ಲ. ಒನ್ ಆಫ್ ದ ಬೆಸ್ಟ್ ಆಶ್ರಮಾಸ್ ಈಸ್ ಗೃಹಸ್ಥಾಶ್ರಮ. ಯಾಕೆ? ಇಲ್ಲೇ ಇದ್ದು ನಾವು ಆ ನಮ್ಮ ಮಟೀರಿಯಲ್ ವರ್ಲ್ಡ್ ಆ್ಯಸ್ ವೆಲ್ ಆಸ್ ಸ್ಪಿರಿಚುವಲ್ ವರ್ಲ್ಡ್ನ ಅರ್ಥ ಮಾಡಿಕೊಂಡು ಅಪ್ಲೈಯಿಂಗ್ ಇಟ್ ಇನ್ ದ ಮಟೀರಿಯಲ್ ವರ್ಲ್ಡ್, ಯು ಕ್ಯಾನ್ ಮೇಕ್ ಇಟ್ ಬೋತ್ ದ ವರ್ಲ್ಡ್ಸ್ ಹ್ಯಾಪಿ, ಬ್ಲಿಸ್ಫುಲ್ ಆ್ಯಂಡ್ ಯು ಕ್ಯಾನ್ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಬಹುದು. ಆದರೆ ಮದುವೆ ಮಾಡಿಕೊಂಡು ತನ್ನ ಸಮಯವನ್ನೆಲ್ಲ ವಿಷಯಗಳಲ್ಲಿಯೇ ಕಳೆದು ಪ್ರಪಂಚದ ಕರ್ತವ್ಯ ಮಾಡುವುದು ಉಳಿದರೆ ಏನು ಸಾಧಿಸಿದಂತೆ ಆಯಿತು? ಮಹಾರಾಜರು ಹಿಂಗೆ ಹೇಳ್ಬಿಟ್ಟಿದಾರಾ, ಹಂಗಂದ್ರೆ ನಾಳೆಯಿಂದ ನಾವು ಮದುವೆ ಮಾಡ್ಕೊಂಡು ಪ್ರಪಂಚ ಮಾಡ್ತೀವಿ ರೀ, ಪರಮಾರ್ಥ ಹೆಂಗಿದೆ ಅಂದರೆ ಠೀಕೆ ಚಲ್ತಾ ಹೇ ಹಂಗೆ ಹೇಳ್ತಾ ಇಲ್ಲ. ಮೇಲೆ ವಿಷಯದಲ್ಲೇ ಆಸಕ್ತರಾಗಬೇಡ್ರಪ್ಪ. ವಿಷಯದಲ್ಲಿ ಆಸಕ್ತಿ ತೆಗೆದು ಭಗವಂತನ ಕಡೆ ಹಚ್ಚಿ. ಉದ್ಯೋಗ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳಬೇಕೆಂಬುದೇನೂ ನಿಜ. ಆದರೆ ನೌಕರಿಯಲ್ಲಿಯ ಯಜಮಾನನ್ನೇ ಸರ್ವಸ್ವವೆಂದು ತಿಳಿದು ದೇವರನ್ನು ಮರೆತರೆ ಪ್ರಯೋಜನವಿಲ್ಲ. ನೌಕರಿ ಮಾಡೋ ತನಕ, ರಿಟೈರ್ ಆಗೋ ತನಕ ಅವ್ನು ನಮ್ಮ ಬಾಸ್ ಇರ್ತಾನೆ. ರಿಟೈರ್ ಆದಮೇಲೆ ಯಾರು? ನಮ್ಮ ಹೈಯರ್ ಬಾಸ್ ಇದ್ದಾನಲ್ಲ, ಅವನಿಗಂತೂ ಮೊರೆ ಹೊಕ್ಕಲೇಬೇಕಾ? ಅವ್ನು ಪರ್ಮನೆಂಟ್ ಅಲ್ಲ, ನೌಕರಿ ಬಾಸ್ ಪರ್ಮನೆಂಟ್ ಅಲ್ಲ. ಇವ್ರು ಯಾರು ಉಸಿರು ಕೊಟ್ಟಿದ್ದಾನೆ ಅವನು ಪರ್ಮನೆಂಟ್ ಬಾಸು. ಅದನ್ನು ನಾವು ಮರ್ತು ಹೋಗ್ಬಿಡ್ತೀವಿ. ಭಗವಂತನನ್ನು ಸ್ಮರಿಸಿ ನೌಕರಿ ಮಾಡಬೇಕು. ಹಾಗಂದ್ರೆ ಏನು ಮಾಡಬೇಕ್ರಿ? ಭಗವಂತನನ್ನು ಸ್ಮರಿಸಿ. ಪೂಜ್ಯ ಬಾಬಾ ಬೇಲ್ಸಾರೆ ಅಂತ ಮಹಾರಾಜರು ಶಿಷ್ಯರಿದ್ದರು, ಶಿಷ್ಯರಲ್ಲೇ ಅವರೊಬ್ಬರು ಶಿಷ್ಯರು. ಅವ್ರೇನು ಮಾಡ್ತಿದ್ರು, ಕಾಲೇಜಲ್ಲಿ ಪ್ರೊಫೆಸರ್ ಇದ್ದರು, ಸೈಕಾಲಜಿ ಪ್ರೊಫೆಸರ್ ಇದ್ದರು. ಯಾವಾಗ ಹೋಗ್ತಿದ್ರು ಕ್ಲಾಸಿಗೆ ಹೋಗೋಕ್ಕಿಂತ ಮುಂಚೆ ಮಹಾರಾಜರಿಗೆ ಹೇಳಿದ್ರು, ಮಹಾರಾಜ್
ನಾನು ಪಾಠ ಹೇಳ್ಕೊಡೋಕೆ ಮಕ್ಕಳಿಗೆ ಹೋಗ್ತಾ ಇದ್ದೀನಿ, ನನ್ನ ನಾಮದ ಸ್ಮರಣೆಯನ್ನು ನೀವು ಕಾಪಾಡಿಕೊಳ್ಳ್ರಿ. ವಾಪಸ್ಸು ಬಂದಮೇಲೆ ಮನೆಗೆ ಬಂದಮೇಲೆ ತಮ್ಮ ನಿತ್ಯ ಒಂದು ಮನೆಯದೆಲ್ಲ ಬಂದಮೇಲೆ ಸಂಸಾರದ ಜೊತೆ ತಮ್ಮ ಟೈಮೆಲ್ಲ ಕಳೆದಾದ್ಮೇಲೆ ಮತ್ತೆ ಅವರು ಸಾಧನೆಗೆ ಏನು ಸಾಧನೆ ಮಾಡಬೇಕಾಗಿದೆಯೋ ಆ ಸಾಧನೆಯಲ್ಲಿ ಮತ್ತೆ ನಿರತರಾಗ್ತಿರೋ, ಅಂದರೆ ಸಾಧನೆಗೆ ಸಮಯವನ್ನು ಮುಡುಪಾಗಿ ಇಡ್ತಾ ಇದ್ದರು. ಲೈಫ್ ಈಸ್ ನಾಟ್ ಓನ್ಲಿ ರಿವಾಲ್ವಿಂಗ್ ಅರೌಂಡ್ ದ ಪೀಪಲ್ ಆಫ್ ದ ಹೌಸ್, ಬಿಕಾಸ್ ದೇ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಯು ಆರ್ ಕಮ್ ವಿತ್ ಯು ಟು ದ ಗ್ರೇವ್ ಯಾರ್ಡ್. ದೇ ವಿಲ್ ಬಿ ಸ್ಟೇಯಿಂಗ್ ಬಿಹೈಂಡ್. ಸೊ ನನ್ನ ಜೊತೆ ಬರೋದೇನು? ನಾನು ಮಾಡಿದ ಕರ್ಮ, ಯಾವ ಕರ್ಮಗಳನ್ನು, ಸಾತ್ವಿಕ ಕರ್ಮಗಳನ್ನು, ಭಗವಂತನ ಸ್ಮರಣೆಯನ್ನು, ದಟ್ ವಿಲ್ ಕಮ್ ಬ್ಯಾಕ್ ಟು ವಿತ್ ಮೀ. ದಟ್ ಈಸ್ ಗೋಯಿಂಗ್ ಟು ಡಿಸೈಡಿಂಗ್ ಫ್ಯಾಕ್ಟರ್ ಆಫ್ ಮೈ ಕರ್ಮಾಸ್ ಆಫ್ ಮೈ ಲೈಫ್. ಏನೇನು ಕರ್ಮ ಮಾಡ್ತೀನಿ ಅದೆಲ್ಲ ಸಾತ್ವಿಕದ ಕಡೆ ಹೋದರೆ ಅದೇ ಮುಂದಿನ ಜನ್ಮ ಕಂಟಿನ್ಯೂ ಆಗುತ್ತೆ. ಇಲ್ಲ ಮತ್ತೆ ಈ ಪ್ರಪಂಚದ ಸಿಕ್ಕಾಕ್ಕೊಂಡು ಮತ್ತೆ ಬರಬೇಕಾಗ್ತದೆ. ಇದನ್ನೇ ಮಾಡಲಿಕ್ಕೆ ಏನಿಲ್ಲ, ಒಂದು ಗಾಡಿ, ಒಂದು ಬಂಗಲೆ, 2 ಮನೆ, ಬಾಡಿಗೆ ಮನೆ ಕೊಟ್ಟೀನಿ ರೀ, ಹೊಲ ಇದೆ ರೀ, ಮನೆ ಇದೆ, ಆಸ್ತಿ ಇದೆ ರೀ, ಇದನ್ನು ಹೇಳ್ಕೊಳ್ಳಿಕ್ಕೆ ಬರ್ತೀವಿ ಅಷ್ಟೇ. ಸೊ ನಥಿಂಗ್ ಗ್ರೇಟ್ ಅಬೌಟ್ ಅವರ್ ಲೈಫ್. ನಾನೇನೋ ಕೊಚ್ಕೊಂಡು ಬಿಟ್ಟರೆ ಜಂಬ ಎಲ್ಲರ ಮುಂದೆ ನನ್ನ ಹತ್ರ ಇದಿದೆ, ಅದರಲ್ಲೇನು ಪುರುಷಾರ್ಥ ಇಲ್ಲ. ಪುರುಷಾರ್ಥ ಇರೋದು ನಾನು ಯಾರು ಅಂತ ತಿಳ್ಕೊಂಡು ಅದನ್ನು ಸಾಧಿಸಿದನ್ನು ಪಡ್ಕೊಂಡು ಅದರ ಆನಂದದಲ್ಲಿ ಬದುಕೋದು. ಭಗವಂತನು ಇಟ್ಟ ಪರಿಸ್ಥಿತಿಯಲ್ಲಿ ಸಮಾಧಾನ ಹೊಂದಬೇಕು. ಸಮರ್ಪಣ ಬುದ್ಧಿಯಿಂದ ಎಲ್ಲ ಕರ್ಮ ಮಾಡಬೇಕು. ಸಮರ್ಪಣ ಬುದ್ಧಿಯಿಂದ, ಅಪ್ಪ ನೀನು ಕೊಟ್ಟಿರೋ ಕೆಲಸ ನಿನ್ನ ಸಲುವಾಗಿ ಮಾಡ್ತೀನಿ, ಆ ಫಲ ಏನು ಕೊಡ್ತೀಯೋ ಅದು ನನಗೆ ಸರ್ವಥಾ ಸ್ವೀಕಾರ ಇದೆ ಅಂತ ಆ ಸಮರ್ಪಣ ಬುದ್ಧಿಯಿಂದ ಮಾಡಬೇಕು. ಯಾವ ಕಾರ್ಯ ಮಾಡುವಾಗ ನಮ್ಮ ಮನಸ್ಸು ನಮ್ಮನ್ನು ದೂಷಿಸುವುದಿಲ್ಲವೋ ಅದು ಉತ್ತಮ ಕಾರ್ಯ ಎಂದು ತಿಳಿಯಬೇಕು. ಯಾವ ಮನುಷ್ಯನಿಗೆ ಎಲ್ಲಿಯವರೆಗೂ ಪ್ರಪಂಚದಲ್ಲಿಯ ಒಲವು ಇದೆ ಎಂದು ಅನಿಸುತ್ತದೆಯೋ ಅಲ್ಲಿಯವರೆಗೂ ಅವನು ಪರಮಾರ್ಥದಿಂದ ದೂರವಿರುತ್ತಾನೆ. ಎಲ್ಲಿವರೆಗೂ ಪ್ರಪಂಚ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೋ ಅಲ್ಲಿ ತನಕ ಪರಮಾರ್ಥದಿಂದ ಐ ಆಮ್ ಫಾರ್ ಅವೇ ಫ್ರಮ್ ಪರಮಾರ್ಥ ಅಂತ ತಿಳ್ಕೋಬೇಕು. ಅಯೋಗ್ಯ ಜನರು ಸಮಾಧಾನದಲ್ಲಿ ಇದ್ದಂತೆ ಕಾಣುತ್ತಾರೆ, ಆದರೆ ನಿಜವಾಗಿಯೂ ಹಾಗೆ ಇರುವುದಿಲ್ಲ. ಕೆಟ್ಟ ಕೆಲಸ ಮಾಡುವವರಿಗೆ ಒಮ್ಮೆ ಪಶ್ಚಾತ್ತಾಪ ಆಗದೇ ಇರುವುದಿಲ್ಲ. ಅಂದರೆ ಏನಪ್ಪ, ನಾವು ಅನ್ಕೋತೀವಿ ದೂರ್ಕೆ ಢೋಲ್ ಸುಹಾವನೆ ಅಂತ, ಅಥವಾ ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಒಬ್ಬ ಕೆಟ್ಟ ಮನುಷ್ಯ, ಅಯೋಗ್ಯ ಮನುಷ್ಯ ಅಂತೀವಿ ನಾವು. ಕೆಟ್ಟ ಜನರು ಅವ್ರು ಏನ್ರಿ ಎಷ್ಟು ಸುಖವಾಗಿದ್ದಾರೆ ನೋಡ್ರಿ, ಎಷ್ಟು ಕೆಟ್ಟ ಕೆಲಸ ಮಾಡ್ತಾರೆ, ಹಂಗೆ ಇರೋದಿಲ್ಲ. ನನ್ನ ಪರ್ಸೆಪ್ಷನ್ ಅದು. ಅವ್ನು ಕೆಟ್ಟ ಕೆಲಸ ಮಾಡಿದರೂ ಸುಖಿ ಇದ್ದಾನೆ, ಅದು ಅವನು ಪ್ರಾರಬ್ಧದ ಭಾಗ. ಅದು ಆ ಕೆಟ್ಟ ಕೆಲಸ ಮಾಡಿದ್ರೂ ಅವನ ಹತ್ರ ಅಷ್ಟು ಹಣ ಕಾಸು ಅಥವಾ ಆರಾಮಿದ್ದಾನೆ ಅಂತ ತಿಳ್ಕೊಳ್ತಿರೋದು ನನ್ನ ಮನಸ್ಸು. ಮೈ ಮೈಂಡ್ ಈಸ್ ಥಿಂಕಿಂಗ್ ಲೈಕ್ ದಟ್. ಅಲ್ಲೇನು ಪರಿಸ್ಥಿತಿ ಇದೆ ನನಗೆ ಗೊತ್ತಿಲ್ಲ. ಅದಕ್ಕೆ ಮಹಾರಾಜರು ಹೇಳ್ತಾರೆ ಅವನಿಗೂ ಒಮ್ಮೆ ಪಶ್ಚಾತ್ತಾಪ ಆಗಲೇಬೇಕು ಅಂತಾರೆ. ಮಲತಾಯಿಯು ತನ್ನ ಮಲಮಗನಿಗೆ ತಿನ್ನಲು ಉಣ್ಣಲು ಹಾಕುತ್ತಾಳೆ, ಆದರೆ ಅಂತಃಕರಣದಲ್ಲಿ ಅವಳಿಗೆ ಅವನ ಮೇಲೆ ಪ್ರೇಮ ಇರುವುದಿಲ್ಲ. ಅದರಂತೆ ನಾವು ಪರಮಾರ್ಥದ ವಿಷಯದಲ್ಲಿ ಮಾಡುತ್ತೇವೆ. ಪರಮಾರ್ಥ ಅಂದರೆ ನಮಗೆ ಮಲಮಗನ ಥರ ಇದೆ ಪರಮಾರ್ಥ. ನಾವು ಮಲ್ತಾಯಿ ಆಗಿಬಿಡ್ತೀವಿ ಪರಮಾರ್ಥದ ವಿಷಯದಲ್ಲಿ. ಹೆಂಗಪ್ಪ ಅಂದರೆ, ಪ್ರಪಂಚ ನನ್ನ ಸ್ವಂತ ಮಗು. ಓ ಮೈ ಚೈಲ್ಡ್, ಪ್ರಪಂಚ ಈಸ್ ಮೈ ಚೈಲ್ಡ್. ಐ ಆಮ್ ಗೋಯಿಂಗ್ ಔಟ್ಸೈಡ್ ಇನ್ ದ ವರ್ಲ್ಡ್, ಲುಕಿಂಗ್ ಹಿಯರ್ ದೇರ್, ಇಂದ್ರಿಯಾದಿ ವಿಷಯ ಭೋಗಗಳ ನನ್ನ ಮಗು ಪ್ರಪಂಚ. ಪರಮಾರ್ಥ ಮಲ್ತಾಯಿ ಥರ. ಅದು ಐ ಬಿಕಮ್, ನಾನು ಏನಾಗ್ಬಿಡ್ತೆ ಮಲ್ತಾಯಿ, ಸ್ಟೆಪ್ ಮದರ್ ಆಗಿಬಿಡ್ತೀನಿ. ಪರಮಾರ್ಥ ದೂರ. ತಿನ್ನಲು ಉಣ್ಣಲು ಹಾಕುತ್ತಾಳೆ ಆ ಮಗುಗೆ, ಆದರೆ ಅಂತಃಕರಣದಲ್ಲಿ ಪ್ರೇಮ ಇಲ್ಲ. ಅಂತಃಕರಣದಲ್ಲಿ ಭಗವಂತನ ಬಗ್ಗೆ ನನಗೆ ಪ್ರೇಮ ಇಲ್ಲ. ತಿನ್ನಲು ಉಣ್ಣಲು ಅಂದರೆ ಏನು, ನಾನು ಮಾಡ್ತೀನಿ, ನಿತ್ಯ ನೇಮ ಮಾಡ್ತೀನಿ. ಏನು ಪರಂಪರಾಗತವಾಗಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೋ, ನಮ್ಮ ಇಲ್ಲಿ ಸಸುರಾಲ್ ನಾನು ಹೇಳ್ಕೊಟ್ಟಿದ್ದಾರೋ ಅದನ್ನು ಮಾಡ್ತೀನಿ. ಯಾಕೆ? ಟು ಕೀಪ್ ಅಪ್ ದಟ್ ಸ್ಟೇಟಸ್. ಎಲ್ಲರೂ ನನ್ನನ್ನು ಒಳ್ಳೆಯವಳು, ಎಷ್ಟು ಪೂಜೆ ಪುನಸ್ಕಾರ ಮಾಡ್ತಾಳೆ. ಆದರೆ ಅಂತಃಕರಣದಲ್ಲಿ ಅವನ ಬಗ್ಗೆ ಪ್ರೇಮ ಇಲ್ಲ. ಅಪ್ಪ ನೀನು ಬೇಕು ಅಂತ ಹಂಬಲ ಇಲ್ಲ. ಅದನ್ನು ಮಹಾರಾಜರು ಹೇಳ್ತಾರೆ. ಅದಕ್ಕೆ ಇದನ್ನು ನಾವು ಯಾವಾಗ ಜ್ಞಾಪಕ ಮಾಡ್ಕೋತೀವೋ ಸ್ಟೆಪ್ ಮದರ್ ಬಗ್ಗೆ, ನಾವು ಅಲ್ಲಿಡಬೇಕು. ಪ್ರಪಂಚ ನನ್ನ ಮಗು ಹಂಗೆ ಟ್ರೀಟ್ ಮಾಡ್ತೀವಿ, ಪರಮಾರ್ಥನ ಮಲಮಗು ಸ್ಟೆಪ್ ಸನ್ ಅಂತ ಹಂಗಿತ್ತೆ, ಅದನ್ನು ದೂಕ್ಬಿಡ್ತೀವಿ ಆ ಕಡೆಗೆ. ಅದಕ್ಕೆ ಸಂತರು ಹೇಳ್ತಾರೆ, ಪ್ರಪಂಚ आवडीचा, परमार्थ सवडीचा. सवडीचा मीन्स वी गेट फ्री टाइम फ्रॉम द वर्ल्ड, वी विल डू अवर स्पिरिचुअल बिजनेस. अदरवाइज उसका रहने दो, हम करते इतना पूजा पाठ कर लिया बहुत हो गया जी, ऐसा नहीं होता है. तो आप समझो तभी स्टेप मदर हो गए हो आप. भगवान को छोड़ दिया है हमने, कभी भी करेंगे, जाने दो. ऐसा अंतःकरण में उसके लिए प्रेम नहीं है. ಅದರಂತೆ ನಾವು ಪರಮಾರ್ಥ ವಿಷಯದಲ್ಲಿ ಮಾಡುತ್ತೇವೆ. ನಿಜವಾಗಿಯೂ ಇಲ್ಲೇ ನಾವು ತಪ್ಪುತ್ತೇವೆ. ಇದರಿ ಹಮ್ ಗಲತಿ ಕರ್ ರಹೆ ಹೇ. ವಿಷಯದ ಕಡೆಗೆ ಇರುವ ನಮ್ಮ ಒಲವನ್ನು ಭಗವಂತನ ಕಡೆಗೆ ಹಚ್ಚಿದರೆ ಪರಮಾರ್ಥ ಸಾಧಿಸಿದಂತೆ. ಯಾರು ವಿಷಯದಲ್ಲಿ ಇರುವ ತಮ್ಮ ಸುಖದ ಭಾವವನ್ನು ಭಗವಂತನ ಕಡೆಗೆ ಹೊರಳಿಸಿದರೋ
ಅಂದರೆ ಭಗವಂತನ ನಾಮಸ್ಮರಣೆಯಲ್ಲಿಯೇ ಯಾರಿಗೆ ಸುಖ ಸಮಾಧಾನ ಪ್ರಾಪ್ತವಾಯಿತೋ ಅವರ ಹುಟ್ಟಿ ಬಂದು ನಿಜವಾದ ಕಲ್ಯಾಣ ಮಾಡಿಕೊಂಡರು. ಸೊ ನಾವೇನು ಮಾಡ್ಕೋಬೇಕಾಗಿದ್ದೀನೋ ನಾವು ವಿಚಾರ ಮಾಡ್ಕೊ, ನಾವು ಹುಟ್ಟು ಬಂದಿರೋದನ್ನು ಸಾರ್ಥಕ ಮಾಡ್ಕೋಬೇಕಾಗಿದೆಯೋ ಹಾಗೆ ಮಾಡ್ಕೋಬೇಡವೋ. ಇಂದಿನ ಬೋಧವಚನ: ಪ್ರಪಂಚದಲ್ಲಿಯೇ ನಮ್ಮ ಜಿಗುಟತನದ ಚತುರ್ಥಾಂಶವನ್ನು ಭಗವಂತನ ವಿಷಯದಲ್ಲಿ ಹೊಂದಿದ್ದಾದರೆ ನಮ್ಮ ಕೆಲಸವಾದಂತೆ. ಚತುರ್ಥ ಅಂಶ, ಏಕ ರೋಟಿಗೆ ಚಾರ್ ಟುಕಡೆ ಮೀಸೆ ಏಕ್ ಟುಕಡ ಭಗವಾನ್ ಕೋ ದೇ ದೋ ಅಂದರೆ ಒಂದಂಶ ಭಕ್ತಿ ಮಾಡಪ್ಪ, ನೀನು ಪ್ರೇಮ ಮಾಡಪ್ಪ, ನಿನ್ನ ಕೆಲಸ ಆಗೋಗುತ್ತೆ ಅಂತಾರೆ ಮಹಾರಾಜರು. ಸೊ ನೀವು ಆತ್ಮ ಪರೀಕ್ಷಣೆ ಮಾಡ್ಕೊಳ್ಳೋಣ, ಅವಲೋಕನ ಮಾಡ್ಕೊಳ್ಳೋಣ. ये जो है मिला है जन्म, इसको सार्थक करना है कि नहीं, इसी जन्म में हमको करना है, आगे पीछे कौन सा जन्म लेके नहीं बैठना है, इस जन्म में हमको ये करना है जी. तो क्या होगा, ಭಗವಂತನ ಸ್ಮರಣೆಯಲ್ಲಿ ಸುಖ ಸಮಾಧಾನ जन्म कल्याण ಮಾಡಿಕೊಂಡರು. अपना जन्म को सार्थक उन लोगों ने किया, तो वैसा सार्थक हम भी करेंगे, हम भी कर सकते हैं. हम सब मिलकर आपस में मिलकर करेंगे ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.